ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು ದ್ವಿತೀಯ PUC ಸಮಾಜಶಾಸ್ತ್ರದಲ್ಲಿ ಅರ್ಧವಾರ್ಷಿಕ ಪರೀಕ್ಷೆಗೆ ಬೇಕಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ವಿಷಯಗಳಲ್ಲಿ ಕೂಡ ನಾನು ಹಾಕಿದ್ದೀನಿ. PUC ಫಸ್ಟ್ ಆರ್ಟ್ಸ್, ಕಾಮರ್ಸ್ ಮತ್ತು ಸೈನ್ಸ್ಗಳನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಾವು ಹಿಂದಿನ ವಿಷಯದ ಪ್ರಶ್ನೆ ಪತ್ರಿಕೆಗಳನ್ನು ನೋಡದೇ ಇದ್ದರೆ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಆಲ್ ಎಕ್ಸಾಮ್ ಕ್ವಶನ್ ಪೇಪರ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಸೋಷಾಲಜಿಯ ಕ್ವಶನ್ ಪೇಪರನ್ನು ನೋಡುವ. ಪ್ರಶ್ನೆ 1 ಬಹು ಆಯ್ಕೆಗಳಲ್ಲಿತ್ತು. ಜನಸಂಖ್ಯಾ ವಿಭಾಜಕ ವರ್ಷ ಅಂತ ಕೇಳಿತ್ತು. A 1911, B 1931, C 1921, D 2021. ಪ್ರಶ್ನೆ 2 ಭಾರತದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು. ಅ ಸರ್ ಲೆಸ್ಲೆ ಮಿಲ್ಲರ್, ಆ ಕಾಕಾ ಸಾಹೇಬ್ ಕಾಲೇಲ್ಕರ್, ಇ BP ಮಂಡಲ್, ಇ ಸಂತಾನಂ ಅಂತ ಇತ್ತು. ಪ್ರಶ್ನೆ 3 ಅಸ್ಪೃಶ್ಯತೆಯನ್ನು ನಿಷೇಧಿಸುವ ಸಂವಿಧಾನದ ಕಲಮು ಯಾವುದು? ಅ 15ನೇ ಕಲಮು, ಆ 16ನೇ ಕಲಮು, ಇ 17ನೇ ಕಲಮು, ಇ 23ನೇ ಕಲಮು. ಪ್ರಶ್ನೆ 4 ಅವಿಭಕ್ತ ಕುಟುಂಬವನ್ನು ಮಹಾಮನೆ ಅಂತ ಕರೆದವರು ಯಾರು? ಅ ಹೆನ್ರಿಮೆನ್, ಆ ಓಮಾಲೆ, ಇ ಇರಾವತಿ ಕರ್ವೆ, ಇ EP ದೇಸಾಯಿ. ಪ್ರಶ್ನೆ 5 ಹಸಿರು ಕ್ರಾಂತಿಯ ಪಿತಾಮಹ ಅಂತ ಯಾರನ್ನು ಕರಿತೀವಿ? ಅ GS ಘುರೈ, ಆ MN ಶ್ರೀನಿವಾಸ, ಇ GK ವೀರೇಶ, ಇ MS ಸ್ವಾಮಿನಾಥನ್. ಎಸ್, ಇಷ್ಟು ಬಹು ಆಯ್ಕೆ ಪ್ರಶ್ನೆಗಳು ಇತ್ತು. ಇನ್ನು ನೆಕ್ಸ್ಟ್ ಮೇನ್ಸಲ್ಲಿ ಏನಿರ್ತದೆ ಅಂತಂದರೆ ಬಿಟ್ಟ ಸ್ಥಳಗಳಿರ್ತವೆ. ಈ ಬಿಟ್ಟ ಸ್ಥಳಗಳನ್ನು ಆಲ್ರೆಡಿ ಕ್ಲೂಗಳನ್ನು ಕೊಟ್ಟಿರ್ತಾರೆ. ಅವೇ ಕ್ಲೂಗಳನ್ನು ಬಳಸಿಕೊಂಡು ನೀವೇನು ಮಾಡಬೇಕಪ್ಪ ಅಂತಂದರೆ ಉತ್ತರಗಳನ್ನು ಬರಿಬೇಕಾಗ್ತದೆ. ಅದರಲ್ಲಿ ಏನಿತ್ತಂತಂದರೆ ಫಸ್ಟ್ ಕ್ವಶನ್, ಕ್ರೈಸ್ತ ಧರ್ಮವನ್ನು ಭಾರತದಲ್ಲಿ ಮೊದಲು ಪರಿಚಯಿಸಿದವರು ಯಾರು ಅಂತ ಕೇಳಿದರು. ಸೊ ಅದರಲ್ಲಿ ಸಂತ ಥಾಮಸ್ ಮತ್ತು ಸಂತ ಭಾರತ್ ಲೋಮಿಯೋ ಅನ್ನೋದು ರೈಟ್ ಆನ್ಸರ್. ಇನ್ನು ದಕ್ಷಿಣ ವಲಯದ ಒಂದು ಬುಡಕಟ್ಟು ಕೇಳಿದರು, ಹಕ್ಕಿ ಪಿಕ್ಕಿ. ಇನ್ನು ಮೂಕನಾಯಕ ಪತ್ರಿಕೆ ಪ್ರಾರಂಭಿಸಿದವರು ಡಾಕ್ಟರ್ BR ಅಂಬೇಡ್ಕರ್. ಭಾರತೀಯ ಸಮಾಜದ ಒಂದು ಆಧಾರ ಸ್ತಂಭ ಅವಿಭಕ್ತ ಕುಟುಂಬ. ಡಾಕ್ಟರ್ MN ಶ್ರೀನಿವಾಸ್ ಅವರು ಅಧ್ಯಯನ ಮಾಡಿದ ಗ್ರಾಮ ಕೇಳಿದರು, ಕಿಶನಗಾರಿ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು ಹೊಂದಿಸಿ ಬರಿಬೇಕಾಗಿತ್ತು. ಡೆಮೋಗ್ರಫಿ, ಸತ್ಯಶೋಧಕ ಸಮಾಜ, ಪ್ರಬಲ ಜಾತಿ, ತರವಾಡು, ಪುಟ್ಟಗನರಾಜ್ಯ ಅಂತ ಇದೆ. ಸೊ ಈ ಕಡೆ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗ್ತದೆ ಅನ್ನೋದನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಬರೆದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು ನೆಕ್ಸ್ಟ್ ಏನಿತ್ತಪ್ಪ ಅಂತಂದರೆ 1 ಮಾರ್ಕ್ ಕ್ವಶನ್ಸ್ ಇದ್ದಾವೆ. ಇಲ್ಲಿ 5 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಭಾರತದ ಪ್ರಾಚೀನ ಹೆಸರುಗಳಲ್ಲಿ ಒಂದನ್ನು ತಿಳಿಸಿ ಅಂತ ಕೇಳಿತ್ತು. ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಗ್ರಂಥದ ಕರ್ತೃ ಯಾರು ಅಂತ ಕೇಳಿದರು. ಇನ್ನು ಸುಲಭ ಇಂಟರ್ನ್ಯಾಷನಲ್ ಸಂಘಟನೆ ಸ್ಥಾಪನೆಯಾದ ವರ್ಷ ಕೇಳಿದ್ದಾರೆ. ಲಿಜ್ಜತ್ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದರು. ಇಲ್ಲಂ ಎಂದರೇನು ಅಂತಲೂ ಕೂಡ ಕೇಳಿದ್ದಾರೆ. ಇನ್ನು 2 ಮಾರ್ಕ್ಸ್ ಕ್ವಶನ್. ಸೊ ಇಲ್ಲಿನೂ ಕೂಡ ನೀವು ಉತ್ತರಗಳನ್ನು ಬರೆಯುವಾಗ ಸ್ನೇಹಿತರೆ ಪಾಯಿಂಟ್ಸ್ ಇರೋ ಪ್ರಶ್ನೆಗೆ ಉತ್ತರಗಳನ್ನು ಕೊಡಿ. ಯಾಕಂದರೆ ಆ ಪಾಯಿಂಟ್ಸ್ಗಳು ತುಂಬ ನಿಮಗೆ ಅಂಕಗಳನ್ನು ತಂದು ಕೊಡ್ತವೆ ಮತ್ತು ಸ್ಕೋರ್ ಆಗ್ತದೆ. ಓಕೆನಾ? ಕೇವಲ 5 ಪ್ರಶ್ನೆಗಳಿಗೆ ಬರೀಬೇಕು, ಪ್ರತಿಯೊಂದಕ್ಕೆ 2 ಅಂಕ. ಪ್ರಶ್ನೆ ಏನಿತ್ತಪ್ಪ ಅಂತಂದರೆ ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು ಅಂತ ಕೇಳಿತ್ತು. ಕೋಮುವಾದ ಅಂದರೆ ಏನಂತ ಕೇಳಿದ್ದಾರೆ. ಹೆಣ್ಣು ಮಕ್ಕಳ ಲಿಂಗಾನುಪಾತದ ಕುಸಿತಕ್ಕೆ 2 ಕಾರಣಗಳನ್ನು ಬರೀರಿ. ಕರ್ನಾಟಕ ರಾಜ್ಯದ 2 ಪ್ರಬಲ ಜಾತಿಗಳು ಯಾವುವು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಲಿಂಗ ತಾರತಮ್ಯ ಅಂದರೆ ಏನು ಅಂತ ಕೇಳಿದರು. ಸ್ತ್ರೀ ಶಕ್ತಿ ಸಂಘದ 2 ಉದ್ದೇಶಗಳನ್ನು ಬರಲಿಕ್ಕೆ ಕೇಳಿದರು. ಸ್ವಸಹಾಯ ಸಂಘಗಳು ಅಂದರೆ ಏನು. ಆಮೇಲೆ ಅವಿಭಕ್ತ ಕುಟುಂಬದ ಪ್ರಕಾರಗಳನ್ನು ತಿಳಿಸಲಿಕ್ಕೆ ಕೇಳಿದರು. ಅವಿಭಕ್ತ ಕುಟುಂಬದ 2 ಅನಾನುಕೂಲತೆಗಳನ್ನು ಏನು ಮಾಡಿದ್ದಾರೆ, 2 ಅಂಕಕ್ಕೆ ಕೇಳಿದ್ದಾರೆ. ಇನ್ನು 5 ಮಾರ್ಕ್ಸ್ ಕ್ವಶನ್ಸ್ಗೆ ಬರೋಣ. ಈ ಪ್ರಶ್ನೆಗಳನ್ನು ನೀವು ಏನು ಮಾಡಬೇಕು ಅಂದ್ರೆ 1 ಪುಟದಿಂದ 1.5 ಪುಟದಷ್ಟು ಉತ್ತರಗಳನ್ನು ಬರೀಬೇಕು. ಇಲ್ಲಿನೂ ಕೂಡ ಪಾಯಿಂಟ್ಸ್ ಇರುವಂಥ ಪ್ರಶ್ನೆಗಳನ್ನು ಏನು ಮಾಡಿರಿ, ಚೆನ್ನಾಗಿ ಆಯ್ಕೆ ಮಾಡಿಕೊಡ್ರಿ. ಡಾಕ್ಟರ್ BS ಗುಹಾ ವರ್ಗೀಕರಿಸಿದ ಭಾರತೀಯ ಜನಾಂಗೀಯ ಸಮೂಹಗಳನ್ನು ವಿವರಿಸಿರಿ. ಪ್ರಾಂತೀಯವಾದದ ರೂಪಗಳು. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಗುಣಪಡಿಸಲಿಕ್ಕೆ ಡಾಕ್ಟರ್ ಸಂಪೂರ್ಣಾನಂದರ ಸಲಹೆಗಳು. ಪರಿಶಿಷ್ಟ ಜಾತಿಗಳ ಸಮಸ್ಯೆಗಳು. ಬುಡಕಟ್ಟು ಪಂಚಶೀಲ ತತ್ವಗಳನ್ನು ಬರೀಬೇಕು. ಸೂಕ್ಷ್ಮ ಹಣಕಾಸು ಎಂದರೇನು ಮತ್ತು ಅದರ ಲಕ್ಷಣ. ನರಸಿಂಗನ್ರವರ ಪಿತೃಪ್ರಧಾನ ಅವಿಭಕ್ತ ಕುಟುಂಬದ ಕುರಿತು ಟಿಪ್ಪಣಿ. ಭಾರತೀಯ ಗ್ರಾಮಗಳ ಸಾಮಾಜಿಕ ಸಮಸ್ಯೆ ಅಂತ ಕೇಳಿತ್ತು. ಇನ್ನು ಲಾಸ್ಟ್ 10 ಮಾರ್ಕ್ಸಲ್ಲಿ 3 ಪೇಜ್ ಆಗುವಷ್ಟು ಉತ್ತರ ಬರೀರಿ. ವೈವಿಧ್ಯತೆಯ ಅರ್ಥ ಮತ್ತು ಸ್ವರೂಪ, ಜಾತಿಯ ಅರ್ಥ ಮತ್ತು ಲಕ್ಷಣ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ
ಬುಡಕಟ್ಟುಗಳ ಕಲ್ಯಾಣಕ್ಕಾಗಿ ಸಂವಿಧಾನದ ಕ್ರಮಗಳು, ಭಾರತೀಯ ಗ್ರಾಮಗಳ ಗುಣಲಕ್ಷಣ ಅಂತ ಕೇಳಿತ್ತು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿದಾವೆ, ಚೆನ್ನಾಗಿ ಅವುಗಳನ್ನ ಪ್ರಿಪೇರ್ ಮಾಡಿಕೊಡ್ರಿ.